ಮನೆ ಹಾಳೆ ನೀನು ಅವನು ಮದುವೆ ಆಗಿದ್ಯಾ? ಏನೇ ಬಂದಿರೋದು ನಿನ್ಗೆ? ಅತ್ತೆ ಏನಾಯ್ತತ್ತೆ? ಮೀನಾ ಚಿನ್ನಕ್ ಫೋನ್ ಮಾಡ್ದೆ ಕಣೆ, ಇನ್ನ ಸ್ವಲ್ಪ ಹೊತ್ತಲ್ಲಿ ಅವ್ರು ಬರ್ತಾರಂತೆ. ನನ್ಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ ಮೀನಾ, ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಾ ಇದೆ ಮೀನಾ. ಗಿರ್ಜಾ, ಸಂಜೆ ಇಲ್ಲೇನ್ ಮಾಡ್ತಾ ಇದ್ರಿ ನೀವು ಹೊರಗಡೆ? ಅದು ಏನಿಲ್ಲ. ಅದು ಯಾಕೆಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಏನಿಲ್ಲ ರೀ, ಏನಿಲ್ಲ. ಹಾ, ವಲ್ಲಭ ಇನ್ನು ಕಾಲೇಜ್ ಹೋದವನು ಬಂದಿಲ್ಲ. ವಲ್ಲಭ ಇಷ್ಟೊತ್ತಾರು ಮನೆಗೆ ಬಂದಿಲ್ವಾ? ಕತ್ತೆ ಬಡವಾ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಏನೋ ಗಾಬರಿ ಆಗ್ಬೇಡ, ಏನೋ ಅನ್ನೋ. ಚಿನ್ನು, ಗಿರಿಜಾ ಯಾರು ಬಂದ್ಯಾರ ನೋಡು? ಎಷ್ಟು ದಿನ ಆಯ್ತಮ್ಮ ನೀನ್ ನೋಡಿ. ಬಾ ಒಳಗೆ. ಅಮ್ಮ, ಎಲ್ಲೋಗಿದೆ ಕಂದ? ನಿನ್ಗೇನಾಯ್ತು ಅಂತ ಎಷ್ಟು ಆತಂಕದಲ್ಲಿದೆ ಗೊತ್ತಾ? ಯಾಕೆ ಈ ತರ ಮಾಡ್ದೆ? ಯಾಕೆ ಮನೆ ಬಿಟ್ಟು ಹೋದೆ? ನೀನ್ ಯಾರ ಜೊತೆನೋ ಓಡೋಗಿದ್ಯಾ ಅಂತ ಸುದ್ದಿ ಆಗಿತ್ತು. ನಿನ್ ಗೊತ್ತು ಮಗಳೇ, ಅದೆಲ್ಲ ಸುಳ್ಳು ಸುದ್ದಿ ಅಂತ. ಅಮ್ಮ, ನೀನ್ ಎಲ್ಲಿಗೆ ಹೋಗಿದ್ದೆ? ಅಲ್ಲ,
ಮದ್ವೆ ಮನೆಯಿಂದ ಹೇಳ್ದೆ ಕೇಳ್ದೆ ಹಾಗೆಲ್ಲ ಹೋಗ್ತಾರ ಅಮ್ಮ? ಅಲ್ಲ ಕಂದ, ನಾವೇನ್ ಅನ್ಕೋಬೇಕು ಹೇಳು? ನಿನ್ ಗೊತ್ತಾ, ಗಂಡಿನ ಕಡೆಯವ್ರು ಬಂದು ನಿಮ್ಮಪ್ಪನ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ. ಅಮ್ಮ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಿಮ್ಮಪ್ಪ ನೋಡು ಎಷ್ಟು ಕೋಪ ಅಂತ. ಎಲ್ಲಾದ್ರೂ ಹೋಗ್ಬೇಕಾಗಿತ್ತಲ್ವಾ? ಇವ್ರ ಕೋಪ ಕಡಿಮೆ ಆದ್ಮೇಲೆ ಬರ್ಬೇಕಾಗಿತ್ತು. ಹೋಗ್ಲಿ ಬಿಡು, ಏನಾದ್ರೂ ಮಾಡೋಣ. ಅಮ್ಮ ಬಂದಿದ್ದಾಳೆ ನೋಡು, ಬಂದಿದ್ದಾಳೆ. ಇನ್ನೇನು ಚಿಂತೆ ಇಲ್ಲ ರೀ. ನೀವು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ರಿ. ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ತಾನ್ ಮಾಡಿದ ತಪ್ಪು ಅಂತ, ಅದಕ್ಕೆ ವಾಪಸ್ ಬಂದಿದ್ದಾಳೆ ರೀ. ನೋಡಿ, ಯಾವ ಹುಡುಗನೂ ಇಲ್ಲ, ಯಾರು ಇಲ್ಲ, ಎಲ್ಲ ಬರೀ ಗಾಳಿ. ನೋಡ್ರಿ, ಬಂದಿದ್ದಾಳೆ ನೋಡ್ರಿ. ನಮ್ಮಮ್ಮ ಏನಿದು? ಇದು ಅಂದ್ರೆ ನಿನ್ ಮದ್ವೆ ಆಗುತ್ತಾ? ನಿನ್ ಮದ್ವೆ ಮಾಡ್ಕೊಂಡು ಇಲ್ಲಿಗ್ ಬಂದಿದ್ಯಾ? ಅಂದ್ರೆ ಊರಲ್ಲೆಲ್ಲ ಹರಡ್ತಾ ಇರೋ ಸುದ್ದಿ ನಿಜನಾ? ಅಮ್ಮ, ಅದು ಎಂತ ಕೆಲ್ಸ ಮಾಡ್ಬಿಟ್ಯೆ? ಅಲ್ಲ, ನಮ್ಮನ್ ಬಿಟ್ಟು ಹೋಗಕ್ ಇಷ್ಟ ಇಲ್ದೆ ಮುಹೂರ್ತ ಟೈಮಲ್ಲಿ ಹೇಳ್ದೆ ಕೇಳ್ದೆ ಹೋಗಿದ್ಯಾ. ಈಗ ಮುಹೂರ್ತ ಮೀರಿದ್ ಗೊತ್ತಾಗಿದ್ಮೇಲೆ ವಾಪಸ್ ಬಂದ್ ನಿಂತಿದ್ಯಾ ಅಂತ ನಾನ್ ಅನ್ಕೊಂಡೆ. ಹಾಗಾದ್ರೆ ಈ ತಪ್ಪನ್ನ ನೀನ್ ಅರ್ಥ ಮಾಡ್ಕೊಂಡು ವಾಪಸ್ ಬಂದಿದ್ದಲ್ವಾ? ನಿಮ್ಮಪ್ಪ ಎಂತ ಒಳ್ಳೆ ಸಂಬಂಧ ನೋಡಿದ್ರು, ನೀನ್ ನೋಡಿದ್ರೆ ಓಡೋಗಿ ಮದ್ವೆ ಆಗಿ ಈಗ ಬಂದ್ ನಿಂತಿದ್ಯಾ? ಹೇಳೆ, ಯಾರೇ ಅವನು? ಹೇಳೆ. ಅಮ್ಮ, ನನ್ ಮಾತ್ ಕೇಳಿಸ್ಕೊಳ್ಳಿ. ಅದೇನು ಮಾತಾಡಕ್ಕೆ ಸೈಲೆಂಟ್ ಆಗಿರ್ಬೇಕು. ಅಂತೂ ನೀನ್ ಅನ್ಕೊಂಡವನ್ನೇ ಕಟ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ನಾವ್ ಯಾರು ನಿನ್ ಲೆಕ್ಕನೇ ಇಲ್ಲ ಅಲ್ವಾ? ನಿಂಗೆ ನಮ್ಮ ಮನೆ ಮಾನ ಮರ್ಯಾದೆಗಿಂತ ನಿನ್ನ ಪ್ರೀತಿ ಮಾಧವನ ಹೆಚ್ಚಾಗ್ಬಿಟ್ಟ. ಯಾರೇ ಅವನು? ನನ್ನ ಕಣ್ ತಪ್ಸಿ ನಿನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆದವನು ಎಲ್ಲಿ ಅವನು? ನಿನ್ನ ಮದುವೆ ಆಗ್ಬೇಕಾದ್ರೆ ಧೈರ್ಯ ಇತ್ತು, ಈಗ ನಮ್ಮ ಮುಂದೆ ಬರೋದಕ್ಕೆ ಧೈರ್ಯ ಇಲ್ವಾ? ಎಂತ ಹೇಳಿನ ಮದುವೆ ಮಾಡ್ಕೊಂಡ್ ಬಂದಿದ್ಯೆ? ಒಳ್ಳೆ ಒಳ್ಳೆ ಇಲಿ ತರ ಕಾರಲ್ಲಿ ಕುತ್ಕೊಂಡಿದ್ದಾನೆ. ಇಲ್ಲ ಕೇಳ ಅವನಿಗೆ. ಇವತ್ತು ಸುಮ್ಮನೆ ಬಿಡಲ್ಲ. ಈಗೇನು ಅಮೂಲ್ಯನ ಮದ್ವೆ ಆಗಿರೋ ಅಂತ ಗೊತ್ತಾಗ್ಬೇಕು ತಾನೆ? ನಾನ್ ತೋರಿಸ್ತೀನಿ.
ಇವನೇ ಅಮೂಲ್ಯನ ಮದ್ವೆ ಆಗಿರೋನು. ಮನೆ ಹಾಲೆ ನೀನು ಅವನ್ ಮದುವೆ ಆಗಿದ್ಯಾ? ಏನೇ ಬಂದಿರೋ ನಿನ್ಗೆ? ಅಮ್ಮ ಅಮ್ಮ ಪ್ರೀತಿಗೆ ಬೇರೆ ಹುಡ್ಕನಲ್ವಾ? ಇನ್ ನೋಡಿದ್ರೆ ಬಲ್ಲಪ್ಪನ್ ಮದುವೆ ಆಗ್ತವೆ. ಅಯ್ಯೋ ಅದ್ ನನಗೂ ಅರ್ಥ ಆಗ್ತಿಲ್ಲ. ಇರು ಒಂದ್ ನಿಮಿಷ. ನಮ್ ಶತ್ರು ಮಗ ಕಣ ಅವನು. ನಮ್ ಜೊತೆ ಶತ್ರುತ್ವ ಇಟ್ಕೊಳ್ಳೋ ಯೋಗ್ಯತೆ ಅಂತ ಮದುವೆ ಆಗಿದ್ಯಾ? ಇದ್ಯಾಕೆ ಸಾಧ್ಯ? ಯಾಕೆ ಹಿಂಗ್ ಮಾಡ್ದೆ? ಏನಾಯ್ತು? ದೊಡ್ಡಪ್ಪ, ಇವಳನ್ನ ಕೇಳಿ ಏನು ಪ್ರಯೋಜನ ಇಲ್ಲ ದೊಡ್ಡಪ್ಪ. ನಮ್ಮ ಮನೆ ಮಾನ ಬರದ ತೆಗಿಬೇಕಂತಾನೆ ಇವನಿ ಕೆಲಸ ಮಾಡಿರೋದು. ನನಗೆ ಗೊತ್ತು. ಕಾಲೇಜಲ್ಲಿ ಒಂದು ನೋಡಿದ್ದೆ. ಅವನು ಅಮ್ಮಿಂದ ಬಂದು ಲವ್ ಮಾಡು ಅಂತ ಪೀಡಿಸ್ತಾ ಇರೋದು. ಇವತ್ತಿದಾಗಿರೋದು ಕಾರಣ ಎಲ್ಲ ಇವನೇ ದೊಡ್ಡಪ್ಪ, ಇವನೇ. ನನ್ನ ಮಗನೇ, ನನ್ ತಂಗಿ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಎಷ್ಟು ದಿನದಿಂದ ಪ್ಲಾನ್ ಹಾಕೊಂಡಿದ್ದೆ. ಈಗ ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅವ್ರನ್ನ ಸ್ವಲ್ಪ ಮಾತಾಡಕ್ ಬಿಟ್ರೆ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀವಿ ಅಲ್ಲಿವರೆಗೂ. ಏನೋ ಸುಮ್ಮನೆ ಇರೋದು? ನನ್ ತಂಗಿ ಜೀವನ ಹಾಳು ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗ್ದಿರೋ ಸುಮ್ಮನೆ ಬಂದ್ ನಿಂತಾರ. ಇವನೇ ಸುಮ್ಮನೆ ಬಿಡ್ಬೇಕಾ? ಏನಿಲ್ಲ. ನಿನಗೆ ಗೊತ್ತು, ನನ್ ತಂಗಿ ತುಂಬಾನೇ ಒಳ್ಳೆವಳು. ಈ ಬಡವ ರಾಜಕಾಲ ಎಲ್ಲ ಮಾಡಿರೋದು. ತನ್ನ ಪಾಡಕ್ ತಾನಿದ್ದ ನನ್ನ ತಂಗಿನ ಕರ್ಕೊಂಡು ಹೋಗಿ ಎದುರಿಸಿ ಮದುವೆ ಆಗಿದ್ದಾನೆ. ನಾಲ್ಗೆ ಬಿಗಿ ಮಾತಾಡು ಶ್ರೀಕಂಠ. ನೀನ್ ಮಾತಾಡ್ತಿರೋದು ನನ್ನ ತಮ್ಮನ ಬಗ್ಗೆ ಅನ್ನೋದು ನೆನಪಿರ್ಲಿ. ಅವ್ನು ಎಂತವನು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ನೋಡು. ಅವ್ರಿಗೆ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡು. ಅವಾಗ ಅಟ್ಲೀಸ್ಟ್ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಗಿರ್ಜಾ, ಏನಾಗ್ತಾ ಇದೆ ಇಲ್ಲಿ? ನೀ ನೋಡಿದ್ರೆ ವಲ್ಲಭ ಕಾಲೇಜ್ಗೆ ಹೋದ ಅಂತ ಹೇಳ್ತಾ ಇದ್ಯಾ. ಅವ್ನು ನೋಡಿದ್ರೆ ಇವಳು ಮದುವೆ ಆಗಿ ಬಂದಿದ್ದಾನೆ. ಇದೆಲ್ಲ ನಿಂಗೆ ಗೊತ್ತೇ ಇಲ್ವಾ? ನಿಜ ಹೇಳು ಗಿರ್ಜಾ, ಏನ್ ಮುಚ್ಚಿಡ್ತಾ ಇದೆಯಾ ನೀನ್ ನನ್ನ ಹತ್ರ? ಸತ್ಯ ಹೇಳಿದ್ರೆ ಒಬ್ಬೊಬ್ಬರನ್ನ ಸಿಗ್ದ ಹಾಕ್ಬಿಡ್ತೀನಿ ಈಗ. ಅಮೂಲ್ಯ ರಾತ್ರಿಯಿಂದನೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ವಲ್ಲಭ ನಿನ್ ಜೊತೆ ಇದ್ಮೇಲೆ ಇದೆಲ್ಲ ಹೇಗಾಯ್ತು? ಅಂದ್ರೆ ಈ 1 ಗಂಟೆಯಲ್ಲಿ ಅವ್ನು ಮದುವೆ ಆಗಿ ಬಂದ ಅಂತನ? ಅದು ಹೇಗ್ ಸಾಧ್ಯ ಗಿರ್ಜಾ? ನೀನೇನು ಮುಚ್ಚಿಡ್ತಿಲ್ಲ ತಾನೆ?